ನಮ್ಮ ಹೆಸರು ನಜ್ಮಾ ಅಂತ ಹೇಳ್ಬಿಟ್ಟು ಮಣಿಪುರ್ ಮಂಡಿಕಲ್ ನಮ್ಮದು. ಇಲ್ಲಿ ಅಂಗನವಾಡಿಗೆ ಫುಲ್ಲು ಮೊದಲು ಏನಿರಲಿಲ್ಲ, ಕಾಂಪೌಂಡ್ ಇರಲಿಲ್ಲ. ಮಳೆ ಬಂದರೆಲ್ಲ ನೆಂದು ಹೋಗೋದು ಮಕ್ಕಳಿಗೆ. ಈಗ ನಮ್ಮ ಎಮ್ ಎಲ್ ಎ ಸಾಹೇಬರು ಪ್ರದೀಪ್ ಆದಮೇಲೆ ಕಾಂಪೌಂಡ್ ಮಾಡಿದ್ದಾರೆ. ಮೇಲ್ಗಡೆ ಶೀಟ್ಗಳು ಪೈಂಟಿಂಗ್ ಆಗಲಿ ಎಲ್ಲ ನೀಟಾಗಿ ಮಾಡಿಕೊಟ್ಟವ್ರೆ. ಒಂದು 25-26 ಜನ ಇದ್ದಾರೆ ಸರ್ ಮಕ್ಕಳು. ಮೊದಲು ನೀರಿಗೂ ಬರ್ತಾರೆ, ನಲ್ಲಿಯಲ್ಲಿ ನೀರು ಟ್ಯಾಪು ಬರ್ತಾ ಇರಲಿಲ್ಲ. ಟ್ಯಾಬ್ ಎಲ್ಲ ಹಾಕ್ಕೊಟ್ಟವ್ರು, ನೀರೆಲ್ಲ ಬರುತ್ತೆ. ಇಲ್ಲಾಂದ್ರೆ ಈ ಸಂಪಲ್ ತೊಗೊಂಡು ಕೈ ತೊಳ್ಕೊಬೇಕಾಗಿತ್ತು. ಟ್ಯಾಬ್ ಎಲ್ಲ ಹಾಕ್ಕೊಟ್ಟವ್ರೆ, ಅಲ್ಲಿ ನೀಟಾಗಿ ಕಾಂಪೌಂಡ್ ಕಟ್ಸ್ಕೊಟ್ಟಿದ್ದಾರೆ. ಮೇಲ್ಗಡೆ ಶೀಟ್ಗಳು ಹಾಕೋರೆ, ಪೈಂಟಿಂಗ್ ಮಾಡಿಸೋರೆ. ಮೊದ್ಲು ಮಳೆ ಎಲ್ಲ ಬಂದ್ಬಿಟ್ಟು ಎಲ್ಲ ಸೋರ್ತಾ ಇತ್ತು, ಹಳೇದಾಗಿತ್ತು. ಇವಾಗ ಎಲ್ಲ ಪ್ರದೀಪ್ ಈಶ್ವರ್ ಇದ್ ಮಾಡಿ ಹೊಸದಾಗೆ ಸೀಟ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಕಾಂಪೌಂಡ್ ಏನು ಇರ್ಲಿಲ್ಲ, ಕಾಂಪೌಂಡ್ ಎಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಮಕ್ಳು ಇವಾಗ ಓದ್ಕೊಳಕ್ಕೆ ಚೆನ್ನಾಗಿದೆ. ಸಂಪಲ್ಲಿ ನೀರು ಅವಾಗೆಲ್ಲ ಎತ್ಕೊಳ್ಬೇಕಾಗಿತ್ತು. ಇವಾಗ ಎಲ್ಲ ಇದು ನಲ್ಲಿ ಎಲ್ಲ ಹಾಕ್ಸ್ಬಿಟ್ಟು ಕೊಟ್ಟಿದ್ದಾರೆ. ಅವ್ರಿಗೆ ಪ್ರದೀಪ್ ಈಶ್ವರ್ಗೆ ಧನ್ಯವಾದಗಳು. ಮಳೆ ಬಂದ್ರೆ ಸೋರ್ತಾ ಇತ್ತು, ಅವಾಗೆಲ್ಲ ಮಕ್ಳಿಗೆಲ್ಲ ಅನಾನುಕೂಲ ಇತ್ತು. ಇವಾಗ ಚೆನ್ನಾಗಿದೆ, ಸೀಟ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ, ಕಾಂಪೌಂಡ್ ಎಲ್ಲ ಕಟ್ಸ್ಕೊಟ್ಟಿದ್ದಾರೆ, ಪೈಂಟು ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಇವಾಗ ಚೆನ್ನಾಗಿದೆ. ಫಸ್ಟ್ ಅಂಗನವಾಡಿ ನೋಡೋದಕ್ಕೆ ಒಂದೇನೋ ಒಂಥರ ಹಾಳು ಬಿದ್ದಿರೋ ಸ್ಕೂಲ್ ತರ ಇತ್ತು. ಮತ್ತೆ ಪ್ರದೀಪ್ ಸರ್ ಗೆದ್ಮೇಲೆ ಸ್ಕೂಲ್ ಕಾಂಪೌಂಡು, ಮೇಲೆಗಡೆ ಶೀಟು, ನೀರಿನ ವ್ಯವಸ್ಥೆ ಇರಲಿಲ್ಲ. ಮಕ್ಳಿಗೆ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಕ್ಕನ ಮಕ್ಕಳೆಲ್ಲ ಇಲ್ಲೇ ಓದಿದ್ದಾರೆ. ಅವ್ರು ಓದಿದಾಗ ತುಂಬಾ ತೊಂದರೆಗಳು ಅನುಭವಿಸ್ತಾ ಇದ್ರು ಪಾಪ. ಇವಾಗೆಲ್ಲ ನನ್ನ ಮಗು ಇಲ್ಲೇ ಓದ್ತಾ ಇದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ವಾರಕ್ಕೆಲ್ಲ ಏನೇನು ಮಾಡಬೇಕು, ಹೆಂಗೆ ಹೇಳ್ಕೊಡ್ಬೇಕಂತ ಮೇಡಮ್ ಎಲ್ಲ ಬರ್ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂಗನವಾಡಿ.